ಅನ್ಫಿಲ್ಟರ್ಡ್ ಸಿನಿ ರಿವ್ಯೂಸ್ಗೆ ಸ್ವಾಗತ. ನಮಸ್ಕಾರ ಸಿನಿಮಾ ಲವರ್ಸ್. FIR 626 ನೋಡಕ್ಕೆ ಹೋಗಿದ್ದೆ. ವಿಜಯ್ ರಾಘವೇಂದ್ರ ಅವರಿಗೆ ಪೊಲೀಸ್ ಆಗಿ ಒನ್ ನೈಟ್ ಸ್ಟೋರಿ ಮಾಡೋದು ಅಭ್ಯಾಸ ಆಗ್ಬಿಟ್ಟಿದೆ ಅಂತ ಫೀಲ್ ಆಯ್ತು. ಥಿಯೇಟರ್ಗೆ ಹೋದ್ಮೇಲೆ ಅರ್ಥ ಆಯ್ತು ಇದು ಸಿನಿಮಾ ಅಲ್ಲ, ಒನ್ ನೈಟ್ ಪಜಲ್ ಪ್ಯಾಕೇಜ್ ಅಂತ. ಸ್ಟಾರ್ಟ್ ಆದಾಗ ಥ್ರಿಲ್ಲರ್ ಅಂತ ಫೀಲ್ ಬಂದ್ರು, ಸ್ಟೋರಿ ಮುಂದೆ ಹೋಗ್ತಾ ಹೋಗ್ತಾ ಆಡಿಯನ್ಸ್ ಕೂಡ ಡಿಟೆಕ್ಟಿವ್ಸ್ ಆಗ್ಬೇಕಾಯ್ತು. ಕ್ಲೈಮ್ಯಾಕ್ಸ್ ವರೆಗೆ ಯಾವ ಸೀನ್ಗೆ ಕನೆಕ್ಟ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಫುಲ್ ಎಫರ್ಟ್ ಹಾಕ್ಬೇಕಾಯ್ತು. ಸ್ಕ್ರೀನ್ ಮೇಲೆ ಚೇಸ್ ನಡೀತಾ ಇದ್ರೆ ಸ್ಕ್ರೀನ್ ಕೆಳಗೆ ನಮ್ಮ ಬ್ರೈನ್ ಚೇಸ್ ಮಾಡ್ತಾ ಇತ್ತು ಲಾಜಿಕ್ ಹಿಡಿಯೋಕೆ. ವಿಜಯ್ ರಾಘವೇಂದ್ರ ಅಂದ್ರೆ ಇನ್ಸ್ಪೆಕ್ಟರ್ ಗರುಡ ಅವರ ಮನೆ ಅಟ್ಯಾಕ್ ಆಗುತ್ತೆ. ಅವನ ಹೆಂಡತಿನ ಕಾಪಾಡಬೇಕಂತ ಟ್ರೈ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಲವರ್ಸ್ ಪ್ರಾಬ್ಲಮ್ಗೆ ಸಿಗಾಕೊಂತಾರೆ. ಒಂದ್ ಸೈಡ್ ರೌಡೀಸ್ ಬಾರ್ ನಲ್ಲಿ ಗಲಾಟೆ ಮಾಡ್ತಾ ಇರ್ತಾರೆ. ಈ ರೀತಿ 4 ಕಥೆಗಳು ಒಟ್ಟಿಗೆ ನಡೀತಾ ಬಹಳ ಕಾಂಪ್ಲೆಕ್ಸ್ ಆಗೋಗುತ್ತೆ. ಆಕ್ಷನ್ ಸೀನ್ಸ್ ನಲ್ಲಿ ವಿಜಯ್ ರಾಘವೇಂದ್ರ ಇನ್ಸ್ಪೆಕ್ಟರ್ ಗರುಡ ಆಗಿ ನೋಡೋಕೆ ಚೆನ್ನಾಗಿದ್ರು. ವಿಲನ್ ಎಂಟ್ರಿ ಲಾಸ್ಟ್ಗೆ ಇತ್ತು. ಅವರ ಎಕ್ಸ್ಪ್ರೆಷನ್ಸ್ ನೋಡಿ ಅಯ್ಯೋ ಇವನು ವಿಲನ್ ಆಗಿ ಮೊದಲೇ ಬಂದಿದ್ರೆ ಇನ್ನೂ ಇಂಪ್ಯಾಕ್ಟ್ ಇರ್ತಿತ್ತು ಅನ್ಸ್ತು. ಇದು ಥ್ರಿಲ್ಲರ್ ಅಂತ ಹೇಳಿದ್ರು ಸ್ವಲ್ಪ ಕಾಮಿಡಿ ಫೋರ್ಸ್ ಮಾಡಿದ್ದಾರೆ. ಸ್ಟೋರಿ ಮಲ್ಟಿಪಲ್ ಟ್ರ್ಯಾಕ್ಸ್ ನಲ್ಲಿ ಓಡೋಗ್ಬಿಡ್ತು. ಒಂದ್ ಸೈಡ್ ಲವರ್ಸ್, ಒಂದ್ ಸೈಡ್ ಡ್ರಗ್ ಮಾಫಿಯಾ, ಒಂದ್ ಸೈಡ್ ಗರುಡ. ಮೂವಿ ಯಾವ ಟ್ರ್ಯಾಕ್ ಮೇಲೆ ಓಡ್ತಿದ್ಯೋ ಗೊತ್ತಾಗ್ಲಿಲ್ಲ. ಸಿನಿಮಾ ನೋಡೋಕೆ ಥ್ರಿಲ್ಲರ್ ಅಂತ ಎಕ್ಸ್ಪೆಕ್ಟೇಷನ್ ಇದ್ರೆ ನಿಮ್ಗೆ ಒನ್ ನೈಟ್ ಕನ್ಫ್ಯೂಷನ್ ಪ್ಯಾಕೇಜ್ ಸಿಗುತ್ತೆ. ಬಟ್ ಟೈಮ್ ಪಾಸ್ ಮಾಡೋಕೆ ಇಷ್ಟಪಟ್ರೆ ನೋಡಿ, ಇಲ್ಲ ಅಂದ್ರೆ FIR ಫೈಲ್ ಮಾಡಬೇಡಿ.